ದತ್ತಗುರು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಸೊ ನಮ್ದು ಇವತ್ತಿನ ಕ್ಲಾಸ್ 21 ನಾವು ಸ್ಟಡಿ ಮಾಡ್ತಿದೀವಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ. ಸೊ ಇದಕ್ಕಿಂತ ಹೋಗೋಕ್ಕಿಂತ ಮುಂಚೆ ನಾನು ನಿನ್ನ ಆಲ್ರೆಡಿ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದೆ. ಐ ಹೋಪ್ ನೀವೆಲ್ಲರೂ ಹೋಮ್ವರ್ಕ್ ಅನ್ನ ಮಾಡಿರಿ ಅಂತ ಭಾವಿಸ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಏನ್ಪಾ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೆ ಏನು? ಫಸ್ಟ್ ಡೆಫಿನೇಷನ್ ಅನ್ನ ಹೇಳ್ಬಿಡ್ತೇನೆ. An action that will have been happening for a period of time up to a specific point in future. ಇದು ಡೆಫಿನೇಷನ್ ಓದಿದಾಗ ಒಂದು ಲೆಕ್ಕಕ್ಕೆ ತಲೆಯಾಗ ಹುಳ ಬಿಟ್ಟಂಗ ಆಗೋದು ಕಾಮನ್, ಬಟ್ ಅದರ ಕನ್ನಡ ಮೀನಿಂಗ್ ಬಹಳ ಈಸಿ ಐತಿ. ಏನಂದ್ರ ಯಾವ್ದೊಂದು ಆಕ್ಷನ್ ಅಂದ್ರೆ ಕ್ರಿಯೆ, ಯಾವ ಒಂದು ಕ್ರಿಯೆ ಈಗ ನಡೆಯಕತ್ತಿಲ್ಲ, ಹಿಂದೆ ನಡೆದು ಇಲ್ಲ, ಮುಂದೆ ನಡಿತೈತಿ. ಅದು ಹೆಂಗ? ಫಾರ್ ಎಕ್ಸಾಂಪಲ್, ನಾಳೆ ನೀವು ಸ್ಕೂಲಿಗೆ ಹೋಗ್ತೀರಿ ಅಥವಾ ಕಾಲೇಜಿಗೆ ಹೋಗ್ತೀರಿ, ಅಲ್ಲ ಕೆಲ್ಸಕ್ಕೆ ಎಲ್ಲೇ ಒಂದ್ ಕಡೆ ಹೋಗ್ತೀರಿ. ಬೆಳಗ್ಗೆ 9ಕ್ಕೆ ಹೋದ್ರ ಹೊಳ್ಳಿ ಎಷ್ಟೊತ್ತಿಗೆ ಬರ್ತೀರಿ? ಶಾಲೆ ಆದ್ರ 5 ಗಂಟೆ 4:30, ಕೆಲ್ಸ ಆದ್ರ 6 ಗಂಟೆ, ಕಾಲೇಜ್ ಆದ್ರೆ 2 ಗಂಟೆ. ಏನೈತಲ್ಲ 9 ಗಂಟೆಯಿಂದ 2 ಗಂಟೆ ಟೈಮ್, ಆ ಸ್ಪೆಸಿಫಿಕ್ ಟೈಮ್ ಅದ. ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಒಂದು ಫಿಕ್ಸ್ಡ್ ಟೈಮ್ ಐತಲ್ಲ, ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡೋವಾಗ ಏನ್ ಮಾಡ್ತೀರಿ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಹೇಳ್ತೀವಿ. ಇದನ್ನ ಅವ ಇಷ್ಟು ಉದ್ದಕ್ಕೆ ಹನುಮಪ್ಪನ ಬಾಲದ ಗತೆ ಕೊಟ್ಟಾನ. ಅದೇನಾಗ್ಬಿಡ್ತೈತಿ? ತಲೆ ಹುಳ ಬಿಟ್ಟಂಗ ಆಕತಿ. ಸೊ ತಲೆ ಒಳಗೆ ಹುಳ ಬಿಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. an action that will have been happening for a period of time ಅಂದ್ರೆ that will ಅಂತ ಕೊಟ್ಟಾನ ಅಂದ್ರೆ ಯಾವ್ದು ಮುಂದಿನ ಕೆಲಸ ಯಾವ್ದು ಇನ್ನು ಫ್ಯೂಚರ್ ಒಳಗೆ ಹಾಕಿರ್ತೈತಿವೋ ಅದು ಏನ ಸದ್ಯ ಅಟ್ಲೀಸ್ಟ್ ಅದ ಒಂದು ಸ್ಪ್ಯಾನ್ ಆಫ್ ಟೈಮ್ ಏನೋ ಒಂದು 5 ನಿಮಿಷ 10 ನಿಮಿಷ 15 ನಿಮಿಷ 2 ತಾಸು 3 ತಾಸು ಅಷ್ಟ ಆ ಪೀರಿಯಡ್ ಒಳಗ ಅದು ಕಂಟಿನ್ಯೂ ಆಗ್ತಿರ್ಬೇಕು. ಅದನ್ನ ನಾವೇನಂತ ಕರಿತೇವಿ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದು ಕರಿತೇವೆ. ಸೊ ಇಲ್ಲಿ ಏನಾದ್ರೂ ಫಾರ್ಮುಲಾಸ್ ಐತೆ? 100% ಇಲ್ಲಿ ಫಾರ್ಮುಲಾ ಐತಿ. ಏನು? ಫಸ್ಟ್ ಒಂದು ಸಬ್ಜೆಕ್ಟ್ ಇದೇನೈತಲ್ರಿ, ಇದು ಹೆಲ್ಪಿಂಗ್ ವರ್ಬ್ ವಿಲ್ ಹ್ಯಾವ್ ಬೀನ್ ಬರ್ತೈತಿ. ನೆಕ್ಸ್ಟ್ ಏನು? V1 ಪ್ಲಸ್ ING, ಯಾಕಂದ್ರೆ ಇದು ಕಂಟಿನ್ಯೂಸ್ ಟೆನ್ಸ್. ಅದಾದ್ಮೇಲೆ ಆಬ್ಜೆಕ್ಟ್, ಅದಾದ್ಮೇಲೆ ಸಿನ್ಸ್, ಫಾರ್ ಅಂದ್ರೆ ಏನು? ಟೈಮ್ ಪೀರಿಯಡ್ ಅನ್ನು ನಾವು ಹೇಳ್ಬೇಕಾಗತ್ತೆ. ಇದಂತೂ ಫಿಕ್ಸ್, ಇದು ಚೇಂಜ್ ಆಗೋದಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ಸ್ ಗಳು ಯಾವ್ದವು? ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 3 hours ಬೈ ದ ಟೈಮ್ ಯು ಅರೈವ್. ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 3 hours ಬೈ ದ ಟೈಮ್ ಯು ಅರೈವ್. ನೀ ಬರೋ ಅಷ್ಟೊತ್ತೊಳಗ ನಾ 3 ತಾಸು ಓದ್ಕೊಂಡ್ಬಿಟ್ಟಿರ್ತಾನ ದೋಸ್ತ. ಇಷ್ಟ ಇದ್ರ ಕನ್ನಡ ಎಕ್ಸ್ಪ್ಲೇನ್ ಏನಂದ್ರ ನೀನ್ ಬರೋ ಟೈಮ್, ನೀ ಬರೋ ಮಠ ಅಂತಂದ್ರ ನಾನು 3 ತಾಸು ಆಲ್ರೆಡಿ ಓದ್ಕೊಂಡ್ಬಿಟ್ಟಿರ್ತಾನೆ. ಅವ್ ಹಿಂದ್ ಓದ್ಕೊಂಡ ನಾನು ಇಲ್ಲ, ಈಗ ಸದ್ಯ ಓದ್ಕೊಳಕತ್ತ ನಾನು ಇಲ್ಲ, ಮುಂದ್ ಓದ್ಕೊಳ್ತಾನ. ಹೌದು, ಎಲ್ಲಿ ಬಿಟ್ಟ ಓದ್ಕೊಂತಾನ? ಅವನ್ ದೋಸ್ತ್ ಬರೋದು 3 ತಾಸು ಓದ್ಕೊಂತಾನವ. 3 ತಾಸು ಯಾವಾಗ ಆಕತಿ? ಹೆಚ್ಚು ಕಡಿಮೆ ಅವನ್ ದೋಸ್ತ್ ಅವನ್ ಮನಿಗ್ ಬರ್ಬಾರ್ದ ಏನಕತಿ? 3 ತಾಸು ಆಗ್ಬಿಡ್ತೈತಿ. ಅದನ್ನ ನಾವ್ ಏನ್ ಹೇಳಕತ್ತಾನ? ಐ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಫಾರ್ 3 hours ಬೈ ದ ಟೈಮ್ ಯು ಅರೈವ್. ನೀ ಬರೋದ್ರೊಳಗ 3 ತಾಸು ನಾವು ಓದ್ಕೊಂಡ್ಬಿಡಲ್ಲ ದೋಸ್ತ ಅಂತ ಹೇಳಕತ್ತ ನಾವು. ನೆಕ್ಸ್ಟ್, ದೇ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್ ಫಾರ್ 2 hours ಬೈ ದ ಈವ್ನಿಂಗ್. ಅಲ್ಲಿ ಏನ್ ಮಾಡ್ತಾರ ಹುಡುಗರು? ಯೂಶುವಲಿ ಕ್ರಿಕೆಟ್ ಆಡ್ತಿರ್ತಾರ. ಅವ್ರಿಗೆ ಸದ್ಯ ಆಡಕತ್ತಿಲ್ಲ, ಹಿಂದೂ ಆಡಿಲ್ಲ, ಮುಂದ್ ಆಡ್ತಾರ. ಅವ್ರು ಮುಂದ್ ಆಡ್ತಾರ ಅಂದ್ರೆ ಏನು? ಈವ್ನಿಂಗ್ ಆಗೋದ್ರೊಳಗ 2 ತಾಸು ಆಡ್ಬಿಟ್ಟಿರ್ತಾರ ಅವ್ರು ಕ್ರಿಕೆಟ್. ಅದನ್ನ ಏನ್ ಮಾಡತ್ತಾರ ಇವರು? they have been playing cricket for 2 hours. ಎಷ್ಟು ತಾಸು? 2 ತಾಸು ಬೈ ದ ಈವ್ನಿಂಗ್. ಸಂಜೆ ಆಗೋದ್ರೊಳಗ ಆ ಹುಡುಗರು 2 ತಾಸು ಕ್ರಿಕೆಟ್ ಆಡೇ ಬಿಟ್ಟಿರ್ತಾರ ಅಂತ ಹೇಳಕತ್ತಾರ ಅವ್ರು. ಹಿಂದೂ ಆಡಿಲ್ಲ, ಈಗೂ ಆಡಕತ್ತಿಲ್ಲ, ಮುಂದ್ ಆಡ್ತಾರ. ಅದು ಹೆಂಗ? ಈವ್ನಿಂಗ್ ಆಗೋದ್ರೊಳಗ 2 ತಾಸು ಆಡಿಬಿಟ್ಟಿರ್ತಾರ. ಇದು ಸೆಕೆಂಡ್ ಒನ್ ಎಕ್ಸಾಂಪಲ್. ಇನ್ನೇನ್ ಮಾಡೋದು? ಆಸ್ ಯೂಶುವಲ್ ಪಾಸಿಟಿವ್, ನೆಗೆಟಿವ್, ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಅನ್ನ ನೋಡ್ಕೊಂಡು ಬಂದ್ಬಿಡುವ. ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಒಂದೇದ್ ಯಾವುದು? ಹಿ ವಿಲ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಸಿನ್ಸ್ ಮಾರ್ನಿಂಗ್. ಅಂದ್ರ ಅವ ಬೆಳಗ್ಗಿಂದ ಓದ್ಕೊಂತಿರ್ತಾನ. ಅವ ಓದ್ಕೊಂಡಿಲ್ಲ, ಓದ್ಕೊಳಕತ್ತಿಲ್ಲ. ಅವ ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ಮಾತಾಡಕತ್ತಾರ ಅಂತ ಇಟ್ಕೋರಿ, ಅವ ಬೆಳಿಗ್ಗೆ 5ಕ್ಕೆ ಓದ್ಕೊಂತಾನೋ ಮರ. ಕೆಲವೊಂದು ಶಾಣ್ಯರು ಇರ್ತಾರಲ್ಲ, ಸೊ ಅಂತ ಶಾಣ್ಯರೊಳಗೆ ಇವ್ ಒಬ್ಬವ. He will have been studying since morning ಅಂದ್ರೆ ಅವ್ನು ಬೆಳಿಗ್ಗಿಂದ ಓದ್ಕೊಂತಿರ್ತಾನ. ಈಗ ಓದ್ಕೊಂಡಿಲ್ಲ, ಅವ ಓದ್ಕೊಂಡ್ ಮುಗಿದಿಲ್ಲ, ಮಾಡಕತ್ತೀನಿಲ್ಲ, ನಾಳೆ ಬೆಳಗ್ಗಿದ್ದು.
ಸೊ ಬೆಳಗ್ಗೆ ಅನ್ನೋದೊಂದು ಸ್ಪೆಸಿಫಿಕ್ ಟೈಮ್, ಅಲ್ಲಿಂದ ಅವ ಸಿನ್ಸ್ ಮಾರ್ನಿಂಗ್ ಅಂದ್ರೆ ಮಾರ್ನಿಂಗ್ ಇಂದ ಒಂದು ಪೀರಿಯಡ್ ಆಫ್ ಟೈಮ್ ಮಟ ಏನ್ ಮಾಡ್ತಾನ, ಸ್ಟಡಿ ಮಾಡ್ತಾನ. ಅದಕ್ಕೆ ಇಲ್ಲಿ ಬಂದೈತಿ ಇದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಬಂದೈತಿ. ನೆಕ್ಸ್ಟ್, ವಿ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 5 hours. ನಾವು 5 ತಾಸು ಮಟ ಜರ್ನಿ ಮಾಡ್ತಿರ್ತೇವಿ. ನಾ ಆಗಲ್ಲ ನಿಮ್ಗೆ ನಂದ ಎಕ್ಸಾಂಪಲ್ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ನಾನು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗಪ್ಪ ಅಂತಂದ್ರ ಒಂದೇನು ಸ್ಪೆಸಿಫಿಕ್ ಟೈಮ್ ಕನ್ಸ್ಯೂಮ್ ಆಗತ್ತಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡತ್ತಾರ ಇವ್ರು. ಸೊ ಇಲ್ಲಿ ನೋಡ್ರಿ, ನಾ ಆಲ್ರೆಡಿ ಫಾರ್ಮುಲಾ ಹೇಳ್ದಂಗ ಏನಾಯ್ತು, ಹೆಲ್ಪಿಂಗ್ ವರ್ಬ್ ಪೂರ ಬಂತು. ಆಸ್ ಯೂಶುವಲ್ ಸಬ್ಜೆಕ್ಟ್ಗೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ V1 ಪ್ಲಸ್ ING, ಹೌದಾ? ಅದಾದ್ಮೇಲೆ ಆಬ್ಜೆಕ್ಟ್ ಮುಗಿತು. ಇಲ್ಲೇ ಯೂಶುವಲಿ ಇಲ್ಲಿ ಆಬ್ಜೆಕ್ಟ್ ಕೊಟ್ಟಿಲ್ಲ ಅವ, ಆಬ್ಜೆಕ್ಟ್ ಕೊಟ್ಟಿಲ್ಲ, ಏನ್ ಕೊಟ್ಟಾನವ, ಸಿನ್ಸ್ ಫಾರ್ ಅಂದ್ರ ಟೈಮ್ ಫ್ಯಾಕ್ಟರ್ ಕೊಟ್ಟಾನ ಇಲ್ಲಿ, ಹೌದಾ? ಇದನ್ನ ಈಗ ನೋಡ್ರಿ, ವಿ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 5 hours, ಇದು ಮುಗಿತಾ. ಈಗ ಇದನ್ನ ನೆಗೆಟಿವ್ ಅನ್ನಕ್ಕೇನಿಲ್ಲ, ಇಲ್ಲಿ ಒಂದು ನಾಟ್ ಹಚ್ಚಿಬಿಟ್ರೆ ಅಂದ್ರೆ ಇದು ನೆಗೆಟಿವ್ ಸೆಂಟೆನ್ಸ್. ಸೊ ಹಿ ವಿಲ್ ನಾಟ್ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಅಂದ್ರ ಬೆಳಗಿಂದ ಹೋಗ್ಕೊಂತಿರೋದಿಲ್ಲ ಮಾರಾಯ, ಸುಳ್ಳ ಮಕ್ಕೊಂಡಿರ್ತಾನವ, ನಾಟಕ ಮಾಡ್ತಾನವ ಅಂತಂದ ಇವ್ ಹೇಳ್ತಾನ. ಆಮೇನ್ ಹೇಳ್ತಾನ, ಬೆಳಗಿಂದ ಓದ್ತಿರ್ತಾನ ಅಂತ ಮ್ಯಾಲೆ ಮಾಡ್ತಾನ ಪಾಸಿಟಿವ್. ನೆಗೆಟಿವ್ ನಮ್ಮ ದೋಸ್ತ ಅವನೆಲ್ಲಿ ಓದ್ಬೇಕು, ಮಕ್ಕೊಂಡಿರ್ತಾನವ ಮಗ, ಬೆಳಗ್ಗೆ 5 ಗಂಟೆಗೆ ಅವರ ಪೇಡ್ಸಿದ್ರಿ, 8 ಗಂಟೆ ಬಿಟ್ಟು ಹೊಳ್ಳೆ ಕುಂಡಿ ಮ್ಯಾಲ ಮೇಲೆ ಮಕ್ಕೊಂತಾನವ ಅಂತ ಇವ್ ಹೇಳಕತ್ತಾನ. ಸೆಕೆಂಡ್ ಒನ್, ವಿ ವಿಲ್ ನಾಟ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 5 hours. ಈಗ ಇಲ್ಲಿಂದ ಧಾರವಾಡಕ್ಕೆ 5 ತಾಸು ಆಕತ್ತೇನೋ ಹಂಗ ಹೇಳ್ತಾನ, ನಾಳೆ 1 ತಾಸ್ನಾಗ ಇರ್ತೀರಿ ನೋಡಿ ನೀವಲ್ಲೇ. ಇದು ನೆಗೆಟಿವ್ ಸೆಂಟೆನ್ಸ್. ಅಂದ್ರ ನಾವು 5 ತಾಸು ಏನ್ ಜರ್ನಿ ಐತಲ್ಲ, ಅಷ್ಟು 5 ತಾಸು ಜರ್ನಿ ಮಾಡ್ತಿರಂಗಿಲ್ಲ ಅಂತಂದ್ ಇವ್ರು ಏನ್ ಮಾಡ್ತಾರ, ಹೇಳತ್ತಾರ. ಇದನ್ನ ಕ್ವಶನ್ ಮಾರ್ಕ್ ಅಂದ್ರ ಇಂಟ್ರೋಗೇಟಿವ್ ಸೆಂಟೆನ್ಸ್ ಒಳಗೆ ಹೆಂಗ್ ಹೇಳ್ತೀವಿ? ಇಂಟ್ರೋಗೇಟಿವ್ ಸೆಂಟೆನ್ಸ್ ಒಳಗೆ ಹೇಳುದು ಸಿಂಪಲ್. ಇದೇನೈತಲ್ಲ, ಇದನ್ನ ವಿಲ್ ಏನೈತಲ್ಲ, ವಿಲ್ ಇಲ್ಲಿ ತಗೊಂಡವ್ರಿ, ಹಿ ಇಲ್ಲಿ ತಗೊಂಡ್ಬರ್ರಿ. ಫಸ್ಟ್ ಹೆಲ್ಪಿಂಗ್ ವರ್ಬ್ ಇದಷ್ಟ ಮತ್ತ ಇದಲ್ಲ. ವಿಲ್ ಅಂದ ಇಲ್ಲಿ ತಗೋರಿ, ಹಿ ಒಂದ್ ಇಲ್ಲಿ ತಗೊಂಡ್ಬಿಟ್ರೆ ಬೇಕಂದ್ರೆ ಆ ಸೆಂಟೆನ್ಸ್ ನೋಡ್ರಿ. ವಿಲ್ ಹಿ ಹ್ಯಾವ್ ಬೀನ್ ಸ್ಟಡಿಂಗ್ ಸಿನ್ಸ್ ಮಾರ್ನಿಂಗ್ ಅಂದ್ರೆ ಬೆಳಗ್ಗಿಂದ ಓದ್ಕೊಂತಿರ್ತಾನ. ನೆಕ್ಸ್ಟ್, ವಿಲ್ ವಿ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 5 hours, ನಾವು 5 ತಾಸು ಜರ್ನಿ ಮಾಡ್ತಿರ್ತೇವನ. ಇದು ಕ್ವಶನ್ ಮಾರ್ಕ್. ಇದಾಗಿತ್ತು ನಮ್ಮ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಏನ್ ಮಾಡುದು ನೆನ್ಪಾಯ್ತಲ್ಲ, V1 V2 V3. ಸೊ ನೆಕ್ಸ್ಟ್ V1 V2 V3 ಒಂದ 5 ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಂಡು ಬಂದ್ಬಿಡೋಣ. V1 V2 V3 ING ಎಸ್ ಫಾರ್ ಎಸ್ ಫಾರ್ಮ್ಸ್. ಇವತ್ತಿನ ಯಾವಾಗ ಅದಾವ? ಒಂದನೇದು ಕ್ಯಾಚ್. ಕ್ಯಾಚ್ ಅಂದ್ರೆ ಏನು? ಹಿಡಿ. ಸೊ ಕ್ಯಾಚ್, ಕಾಟು, ಕ್ಯಾಚಿಂಗ್, ಕ್ಯಾಚಸ್. V1 V2 V3 ING ಪ್ಲಸ್ ಎಸ್ ಫಾರ್ ಎಸ್ ನಾ ಹಾಕೇನಿ. ಯಾವ ಎಲ್ಲೊಳಗೆ ಬರ್ತತಿ ಅಂತ ನೋಡ್ಕೊಳ್ಳೋದಂತ ಜವಾಬ್ದಾರಿ ನಿಮ್ದು. 1 ಬಿಟ್ 2 ಸಲ ಕರೆಕ್ಟ್ ಆಗಿ ನೋಡ್ಕೋರಿ. ನೆಕ್ಸ್ಟ್ ಚೂಸ್ ಅಂದ್ರೇನು? ಆಯ್ಕೆ ಮಾಡೋದು. ಸೊ V2 ಒಳಗೆ ಚೂಸ್, V3 ಒಳಗೆ ಚೋಸನ್. ನೆಕ್ಸ್ಟ್ ಚೂಸಿಂಗ್, ಚೂಸಸ್. ಥರ್ಡ್ ಒನ್ ಕಮ್ ಅಂದ್ರೇನು? ಬಾ ಅಂತ ಅರ್ಥ. ಸೊ V2 ಒಳಗೆ ಅಷ್ಟ ಏನಕತಿ? ಕೇಮ್ ಆಕತಿ. ನೆಕ್ಸ್ಟ್ ಮತ್ತು V3 ಕಮ್ಮ ಆಕತಿ. ಅದಾದ್ಮೇಲೆ ಕಮಿಂಗ್, ಕಮ್ಸ್. ಅದಾದ್ಮೇಲೆ ಡಿಗ್ ಅಂದ್ರೇನು? ಅಗೆಯೋದು ಅಂತ ಅರ್ಥ. ನೆಕ್ಸ್ಟ್ ಡಗ್. ಇಲ್ಲೇ V2 V3 ಚೇಂಜ್ ಆಗುದಿಲ್ಲ. ನೆಕ್ಸ್ಟ್ ING ಫಾರ್ಮ್ ಡಿಗ್ಗಿಂಗ್, ಎಸ್ ಡಿಗ್ಸ್. ಅದಾದ್ಮೇಲೆ ಡೂ ಅಂದ್ರೆ ಮಾಡು, ಡಿಡ್. V2 ಫಾರ್ಮ್ ಡನ್, V3 ಫಾರ್ಮ್ ಡೂಯಿಂಗ್, ING ಫಾರ್ಮ್ ಡಸ್, ಎಸ್ ಫಾರ್ಮ್. ಇದರ ಮೇಲೆ ಸೆಂಟೆನ್ಸಸ್ ಅನ್ನ ನೀವು ಫ್ರೇಮ್ ಮಾಡಬೇಕು. ಇವತ್ತಿನ ಹೋಮ್ವರ್ಕ್ ನಿಮಗ ಏನು? ಆಸ್ ಯೂಶುವಲ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ 15 ಎಕ್ಸಾಂಪಲ್ಸ್ ಮಾಡ್ಬೇಕಲ್ಲ, ಪಾಸಿಟಿವ್, ನೆಗೆಟಿವ್, ಇಂಟ್ರೋಗೇಟಿವ್. ಈ 5 ಸೇರಿ 15 ಅಂದ್ರೆ ಪಾಸಿಟಿವ್ ಒಳಗಾರ ಹಾಕ್ರಿ, ನೆಗೆಟಿವ್ ಒಳಗಾರ ಹಾಕ್ರಿ, ಇಂಟ್ರೋಗೇಟಿವ್ ಒಳಗಾರ ಹಾಕ್ರಿ. ವರ್ಬ್ ಫಾರ್ಮ್ ಇವು 5 ಈ 5 ವರ್ಬ್ ಫಾರ್ಮ್ ಅಂತ ತಗೊಂಡು ಅದನ್ನ ಮಾಡಿ ಮಿಕ್ಕ 15 ನಿಮ್ಗೆ ಯಾವ್ದಾದ್ರು ಮಾಡ್ರಿ ನಡೀತದ ಅಂತ ಹೇಳ್ತಾ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಸೊ 12 ಟೆನ್ಸ್ ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಇವತ್ತಿಗೆ ಕ್ಲಾಸ್ ಕಂಪ್ಲೀಟ್ ಆಯ್ತು. ನಾಳೆ ಆಸ್ ಯೂಶುವಲ್ ಫ್ಯೂಚರ್ ಟೆನ್ಸ್ ಮೇಲೆ
ಟೆಸ್ಟ್ ಇರ್ತೈತಿ. ನೀವು ಈ ಡೆಫಿನೇಷನ್, ಫಾರ್ಮುಲಾ, ಎಕ್ಸಾಂಪಲ್ಸ್ ಗಳನ್ನ ಕರೆಕ್ಟ್ ಆಗಿ ಬಿಡಿಸಿದ್ರ ನಿಮ್ಗ ಟೆಸ್ಟ್ ಅಷ್ಟು ಟಫ್ ಆಗೋದಿಲ್ಲ, ಈಸಿಯಾಗಿ ಕಲ್ಕೊಂತ ಹೋಗ್ತೀರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರು, ಸಬ್ಸ್ಕ್ರೈಬ್ ಅಂತ ಏನೇನು ಅಂತಾರ ಅದನ್ನ ಚೂರ್ ಮಾಡಿ, ಬಾಜುಕ್ ಒಂದು ಗಂಟೆ ಐತಿ, ಆ ಗಂಟಿನೂ ಹೊಡೀರಿ. ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ, ನಾನು ಖಂಡಿತವಾಗಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೇನು ಹೇಳೋಕಿತ್ತು ಅದು ಲಕ್ಕಿ ಅದ ಹೇಳಿದ್ನಲ್ರಿ, ಓಲ್ಡ್ ವಿಡಿಯೋದಾಗ ವಯಸ್ಸು ಆಗ್ಬಿಟ್ಟತಿ, ಅದು ಪಟ್ನ ತೆಲಿಗೆ ಬರೋದು. ಅದಾದ್ಮೇಲೆ ಯಾರಿಗೆ ಇಂಗ್ಲಿಷ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಐತಲ್ಲ, ದಯವಿಟ್ಟು ಅವ್ರಿಗೆ ಪಾಠಶಾಲಾ ಅಕಾಡೆಮಿ ಚಾನಲ್ ಅನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಎಲ್ಲರಿಗೂ ದತ್ತಗುರು ನಮಸ್ತೆ.